ಇನ್ನು ಜ್ಯೋತಿಷಿ ದ್ವಾರಕಾನಾಥ್ ನಿವಾಸದ ಮೇಲೂ ಕೂಡ ಐಟಿ ದಾಳಿ ಮುಂದುವರೆದಿದೆ. ಸಚಿವ ಡಿಕೆ ಶಿವಕುಮಾರ್ ಅವರ ಆಪ್ತರು ಹಾಗೆ ಜ್ಯೋತಿಷಿ ದ್ವಾರಕಾನಾಥ್ ಅವರ ಮನೆ ಮೇಲೆ ಐಟಿ ದಾಳಿಯನ್ನು ನಿನ್ನೆ ನಡೆಸಲಾಗಿತ್ತು. ಅದಿನ್ನೂ ಕೂಡ ಮುಂದುವರೆದಿರೋದು. 7:30ರಿಂದ ಗುರೂಜಿ ದ್ವಾರಕಾನಾಥ್ ಮನೆಯಲ್ಲಿ ಇವತ್ತು ವಿಚಾರಣೆ ಮುಂದುವರೆದಿದೆ. ದ್ವಾರಕಾನಾಥ್ ಮಕ್ಕಳು ಮತ್ತು ಸೊಸೆಯರಿಗೆ ಕೆಲಸಕ್ಕೆ ಹೋಗದಂತೆ ಸೂಚನೆಯನ್ನ ನೀಡಲಾಗಿದೆ. ಗುರೂಜಿ ಕುಟುಂಬಸ್ಥರಿಂದ ಮಾಹಿತಿಯನ್ನ ಐಟಿ ಅಧಿಕಾರಿಗಳು ಪಡೆದುಕೊಳ್ತಿದ್ದಾರೆ. ಸಾಕಷ್ಟು ಆಸ್ತಿಯನ್ನ ಹೊಂದಿರುವ ಹಿನ್ನೆಲೆಯಲ್ಲಿ ಕುಟುಂಬಸ್ಥರ ಹೆಸರಲ್ಲಿ ದಾಖಲೆ ಪತ್ರಗಳ ಪರಿಶೀಲನೆಯನ್ನ ಕೂಡ ನಡೆಸಲಾಗುತ್ತಿದೆ. ಬೆಂಗಳೂರಿನ ಆರ್ಟಿ ನಗರದಲ್ಲಿರುವ ದ್ವಾರಕಾನಾಥ್ ಮನೆಯಲ್ಲಿ ಐಟಿ ಅಧಿಕಾರಿಗಳು ತಮ್ಮ ಪರಿಶೀಲನೆಯನ್ನ ತಪಾಸಣೆಯನ್ನ ಮುಂದುವರೆಸಿದ್ದಾರೆ. ಇದು ಆರ್ಟಿ ನಗರದಲ್ಲಿರುವ ಜ್ಯೋತಿಷಿ ದ್ವಾರಕಾನಾಥ್ ಅವರ ಮನೆ. ನಿನ್ನೆ ಡಿಕೆ ಶಿವಕುಮಾರ್ ಅವರ ಮನೆ ಹಾಗೆ ಕಚೇರಿ ಮೇಲೆ ರೇಡ್ ಆದ ಸಂದರ್ಭದಿಂದಲೂ ಕೂಡ ಇಲ್ಲೂ ಕೂಡ ಏಕಕಾಲದಲ್ಲಿ ದಾಳಿಯನ್ನ ನಡೆಸಲಾಗಿರುವುದು. ನಿನ್ನೆ ರಾತ್ರಿ ಇಡೀ ಐಟಿ ಅಧಿಕಾರಿಗಳು ದ್ವಾರಕಾನಾಥ್ ಅವರ ಮನೆಯಲ್ಲೇ ತಂಗಿದ್ದು ಪರಿಶೀಲನೆಯನ್ನ ನಡೆಸ್ತಾ ಇದ್ರು. ಇವತ್ತು ಮತ್ತೆ ಬೆಳಗ್ಗೆ 7:30ರಿಂದ ಪರಿಶೀಲನೆಯನ್ನ ಮುಂದುವರೆಸಿದ್ದಾರೆ. ಹಾಗೆ ಕುಟುಂಬ ಸದಸ್ಯರಿಗೂ ಕೂಡ ಮನೆಯಿಂದ ಹೊರಹೋಗೋಕೆ ಅನುಮತಿಯನ್ನ ನೀಡ್ತಾ ಇಲ್ಲ. ಬೇರೆ ಬೇರೆ ಕೆಲಸ ಕಾರ್ಯಗಳಿಗೆ ಏನು ಅವರು ಹೋಗ್ತಾ ಇದ್ರು ಪ್ರತಿದಿನದಂತೆ ಹೊರಗಡೆಗೆ. ಆದ್ರೆ ಇವತ್ತು ಯಾರು ಕೂಡ ಕೆಲಸಕ್ಕೂ ಕೂಡ ಹೋಗಬಾರದು ಅಂತ ಹೇಳಿ ಐಟಿ ಅಧಿಕಾರಿಗಳು ಆದೇಶವನ್ನ ನೀಡಿದ್ದಾರೆ. ಆ ಮೂಲಕ ಇಡೀ ಕುಟುಂಬವನ್ನ ದ್ವಾರಕಾನಾಥ್ ಅವರ ಇಡೀ ಕುಟುಂಬವನ್ನ ಐಟಿ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ದಾರೆ. ಜೊತೆಗೆ ದಾಖಲಾತಿಗಳ ಪರಿಶೀಲನೆಯನ್ನ ನಡೆಸುವ ಸಂದರ್ಭದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಆಸ್ತಿ ಪತ್ರಗಳು ಕೂಡ ಪತ್ತೆಯಾಗಿದೆ ಅನ್ನೋ ಅಪ್ಡೇಟ್ಸ್ ನಮಗೆ ಲಭ್ಯವಾಗಿರುವುದು. ಹೀಗಾಗಿ ಇದರ ಕುರಿತಾಗಿ ಕೂಡ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಬಹುಶಃ ಅಲ್ಲಿ ಸಿಕ್ಕಿರುವ ದಾಖಲೆ ಪತ್ರಗಳ ಬಗ್ಗೆ ಈ ಆಸ್ತಿ ಯಾರಿಗೆ ಸೇರಿದ್ದು ಹಾಗೆ ಯಾರ ಹೆಸರಲ್ಲಿದೆ, ಇದರ ಮೂಲ ಏನು, ಎಲ್ಲ ಕುರಿತಾಗಿ ಪ್ರಶ್ನೆಗಳನ್ನ ಕೂಡ ಜ್ಯೋತಿಷಿ ದ್ವಾರಕಾನಾಥ್ ಅವರ ಕುಟುಂಬಸ್ಥರಿಗೆ ಕೇಳ್ತಾ ಇದ್ದಾರೆ ಐಟಿ ಅಧಿಕಾರಿಗಳು ಅನ್ನೋ ಅಪ್ಡೇಟ್ ಸಿಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ಮಾವ ತಿಮ್ಮಯ್ಯ ಅವರ ನಿವಾಸದಲ್ಲೂ ಕೂಡ ಕಳೆದ 24 ಗಂಟೆಗಳಿಂದ ಶೋಧ ಕಾರ್ಯ ನಡೆಸಲಾಗ್ತಾ ಇದೆ. ನಿನ್ನೆ ಬೆಳಗ್ಗೆಯಿಂದಲೂ ಕೂಡ ಮೈಸೂರಿನ ಇಟ್ಟಿಗೆಗೂಡು ಬಡಾವಣೆಯಲ್ಲಿರುವ ತಿಮ್ಮಯ್ಯ ಅವರ ನಿವಾಸದಲ್ಲಿ ಅಧಿಕಾರಿಗಳು ಬೀಡು ಬಿಟ್ಟಿದ್ದು ಮ್ಯಾರಥಾನ್ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಈ ಮಧ್ಯೆ ನಿನ್ನೆ ರಾತ್ರಿ ಕೂಡ ಪರಿಶೀಲನೆ ಮುಂದುವರೆಸಿರುವ ಅಧಿಕಾರಿಗಳು ಇವತ್ತು ಮನೆ ಒಳಗಿಂದ ಯಾರೊಬ್ಬರೂ ಕೂಡ ಹೊರಗೆ ಹೋಗದಂತೆ ದಿಗ್ಬಂಧನವನ್ನ ಹೇರಿದ್ದಾರೆ. ಅಲ್ಲದೆ ಮನೆ ಹೊರಗಿಂದ ಕೂಡ ಯಾರು ಒಳಗೆ ಬರದಂತೆ ತಡೆ ಹಿಡಿದಿದ್ದಾರೆ. ಆಸ್ತಿಯ ಹಾಗೆ ಲೆಕ್ಕಪತ್ರಗಳ ಬಗ್ಗೆ ಪ್ರತಿಯೊಬ್ಬರನ್ನ ಕೂಡ ಇಂಚಾಗಿ ವಿಚಾರಣೆಗೆ ಒಳಪಡಿಸಿದ್ದಾರೆ ಅಧಿಕಾರಿಗಳು. ಕೂಲಂಕುಷವಾಗಿ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಮತ್ತೊಂದೆಡೆ ಐಟಿ ಅಧಿಕಾರಿಗಳ ತಂಡಕ್ಕೆ ಮಹಿಳಾ ಅಧಿಕಾರಿಯೊಬ್ಬರು ಕೂಡ ಸಾಥ್ ನೀಡಿದ್ದಾರೆ ಅನ್ನೋ ಅಪ್ಡೇಟ್ ಸಿಕ್ಕಿದೆ. ಡಿಕೆ ಶಿವಕುಮಾರ್ ಅವರ ಮಾವ ತಿಮ್ಮಯ್ಯ ಅವರ ಮನೆ ಮೇಲೂ ಕೂಡ ಐಟಿ ಅಧಿಕಾರಿಗಳು ನಿನ್ನೆಯೇ ದಾಳಿಯನ್ನ ನಡೆಸಿದ್ರು. ಕಳೆದ 24 ಗಂಟೆಗೂ ಹೆಚ್ಚಿನ ಕಾಲದಿಂದ ತನಿಖೆ ಮುಂದುವರೆದಿದೆ. ಹಾಗೆ ಕುಟುಂಬಸ್ಥರೆಲ್ಲರನ್ನ ಕೂಡ ಮನೆಯ ಒಳಗೆ ಇರಿಸಿಕೊಂಡು ಐಟಿ ಅಧಿಕಾರಿಗಳು ಎಲ್ಲರನ್ನ ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ ಅನ್ನೋ ಅಪ್ಡೇಟ್ ಲಭ್ಯವಾಗ್ತಾ ಇರೋದು. ಯಾರೊಬ್ಬರು ಕೂಡ ಮನೆಯ ಒಳಗೆ ಹೋಗೋಕಾಗ್ಲಿ ಅಥವಾ ಮನೆ ಒಳಗಿರೋರು ಹೊರಗೆ ಹೋಗೋಕಾಗ್ಲಿ ಐಟಿ ಅಧಿಕಾರಿಗಳು ಯಾವುದೇ ರೀತಿಯಲ್ಲೂ ಕೂಡ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಹಾಗೆ ಪ್ರತಿಯೊಂದು ದಾಖಲೆ ಪತ್ರಗಳ ಬಗ್ಗೆ ಕೂಡ ಕೂಲಂಕುಷವಾಗಿ ವಿವರಗಳನ್ನ ಕಲೆ ಹಾಕ್ತಾ ಇದ್ದಾರೆ ಐಟಿ ಅಧಿಕಾರಿಗಳು. ಕೇವಲ ಡಿಕೆ ಶಿವಕುಮಾರ್ ಅವರ ಮನೆ ಅಥವಾ ಕಚೇರಿ ಮೇಲೆ ಮಾತ್ರವಲ್ಲ, ನಿನ್ನೆ ಬೆಳಗಿನಿಂದಲೂ ಕೂಡ ಡಿಕೆ ಶಿವಕುಮಾರ್ ಅವರ ಆಪ್ತರು ಸಂಬಂಧಿಕರ ಮನೆಗಳ ಮೇಲೂ ಕೂಡ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿರೋದು. ಡಿಕೆ ಶಿವಕುಮಾರ್ ಅವರ ಆಪ್ತ ಜ್ಯೋತಿಷಿ ದ್ವಾರಕಾನಾಥ್ ಅವರ ಮನೆ ಮೇಲೂ ಕೂಡ ರೇಡ್ ನಡೆಸಲಾಗಿದೆ. ಇತ್ತ ಮೈಸೂರಿನಲ್ಲಿರುವ ಡಿಕೆಶಿ ಅವರ ಮಾವ ತಿಮ್ಮಯ್ಯ ಅವರ ಮನೆ ಮೇಲೂ ಕೂಡ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದು ದಾಖಲಾತಿಗಳ ಪರಿಶೀಲನೆಯಲ್ಲಿ ಮಗ್ನರಾಗಿದ್ದಾರೆ.
ಐಟಿ ಅಧಿಕಾರಿಗಳು ಒಂದು ರೀತಿಯಲ್ಲಿ ಚಕ್ರವ್ಯೂಹವನ್ನ ರಚಿಸಿ ಕಂಪ್ಲೀಟ್ ಆಗಿ ಡಿಕೆ ಶಿವಕುಮಾರ್ ಅವರನ್ನ ಲಾಕ್ ಮಾಡಿರೋದು. ಯಾಕಂತಂದ್ರೆ ಕೇವಲ ಬೆಂಗಳೂರು ಮಾತ್ರವಲ್ಲ, ಬೇರೆ ಬೇರೆ ಭಾಗದಲ್ಲಿ ರಾಜ್ಯದ ಯಾವ್ಯಾವ ಮೂಲೆಯಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟಂತೆ ವ್ಯಕ್ತಿಗಳು ಇದ್ದಾರೆ ಅನ್ನೋ ಡೌಟ್ಸ್ ಇತ್ತು. ಎಲ್ಲರನ್ನ ಕೂಡ ಲಾಕ್ ಮಾಡಿರೋದು. ದಾಳಿ 24 ಗಂಟೆಗೂ ಅಧಿಕ ಕಾಲದಿಂದ ಮುಂದುವರೆದಿರೋದು. ಸೊ ಏನೆಲ್ಲ ಅಪ್ಡೇಟ್ಸ್ ಇದೆ ಎಲ್ಲಾ ಭಾಗಗಳಿಂದ ಎಲ್ಲವನ್ನ ಕೂಡ ಅಟ್ ಎ ಟೈಮ್ ನಿಮ್ಮ ಮುಂದೆ ಇಡ್ಲಿಕ್ಕೆ ನಮ್ಮ ಮೂವರು ಪ್ರತಿನಿಧಿಗಳು ಏಕಕಾಲದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಲೈವ್ ನಲ್ಲಿ ಸದಾಶಿವನಗರ ನಿವಾಸದ ಬಳಿಯಿಂದ ನಮ್ಮ ಪ್ರತಿನಿಧಿ ಆನಂದ್ ಬುರ್ಲಿ ಜಾಯಿನ್ ಆಗ್ತಿದ್ದಾರೆ. ಹಾಗೆ ಆಪ್ತ ಜ್ಯೋತಿಷಿ ದ್ವಾರಕಾನಾಥ್ ಮನೆ ಬಳಿಯಿಂದ ನಮ್ಮ ಪ್ರತಿನಿಧಿ ಸುನಿಲ್ ಜಾಯಿನ್ ಆಗ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರ ಮಾವ ತಿಮ್ಮಯ್ಯ ಅವರ ನಿವಾಸದ ಬಳಿಯಿಂದ ನಮ್ಮ ಪ್ರತಿನಿಧಿ ರಾಮ್ ಜಾಯಿನ್ ಆಗ್ತಾ ಇದ್ದಾರೆ. ಮೊದಲನೇದಾಗಿ ಆನಂದ್ ಬುರ್ಲಿ, ಸದಾಶಿವ ನಗರದ ನಿವಾಸದಲ್ಲಿ ಐಟಿ ಅಧಿಕಾರಿಗಳು ಇನ್ನೂ ಕೂಡ ದಾಳಿಯನ್ನ ಮುಂದುವರೆಸಿದ್ದಾರೆ. ಹೊರಗಡೆ ಟೈಟ್ ಸೆಕ್ಯೂರಿಟಿ ಕೂಡ ಕಂಡು ಬರ್ತಾ ಇರೋದು. ಸೊ ಏನೆಲ್ಲ ಅಪ್ಡೇಟ್ಸ್ ಲಭ್ಯವಾಗ್ತಿದೆ ಇಲ್ಲಿಂದ? ಸ್ಮಿತಾ, ಏನಂದ್ರೆ ಕಳೆದ 24 ಗಂಟೆಗಳಿಗೂ ಅಧಿಕ ಕಾಲ ಐಟಿ ಅಧಿಕಾರಿಗಳು ಡಿಕೆ ಶಿವಕುಮಾರ್ ಅವರ ಸದಾಶಿವನಗರದ ನಿವಾಸದಲ್ಲಿ ತಪಾಸಣೆ ನಡೆಸ್ತಾ ಇದ್ದಾರೆ ಮತ್ತೆ ಸಂಬಂಧಪಟ್ಟಂತ ದಾಖಲೆಗಳ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಕಳೆದ ರಾತ್ರಿಯೂ ಕೂಡ ಡಿಕೆ ಶಿವಕುಮಾರ್ ಅವರ ಸದಾಶಿವನಗರದಲ್ಲಿ ದಾಖಲಾತಿಗಳ ಪರಿಶೀಲನೆ ನಡೀತಾ ಇತ್ತು. ಜೊತೆಗೆ ಐಟಿ ಅಧಿಕಾರಿಗಳು ಮೊಕ್ಕಾಂ ಹೂಡಿ ಸಿಗುವಂತಹ ದಾಖಲೆಗಳ ಪರಿಶೀಲನೆಯನ್ನು ಕೂಡ ನಡೆಸಿದ್ರು. ಈಗಲೂ ಕೂಡ ದಾಖಲೆಗಳ ಪರಿಶೀಲನೆ ಮತ್ತೆ ವಿಚಾರಣೆ ಮುಂದುವರಿತಾ ಇದೆ. ಮನೆಯ ಒಳಭಾಗದಲ್ಲಿ 5ಕ್ಕೂ ಹೆಚ್ಚು ಐಟಿ ಅಧಿಕಾರಿಗಳು ದಾಖಲೆಗಳ ಪರಿಶೀಲನೆಯಲ್ಲಿ ತೊಡಗಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸದ್ಯ ಲಭ್ಯವಾಗ್ತಾ ಇದೆ. ಈಗಲೂ ಒಳಗಡೆ ಸಚಿವ ಡಿಕೆ ಶಿವಕುಮಾರ್ ಅವರು ತಂಗಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಜೊತೆಗೆ ಅವರೆಲ್ಲರೂ ಕೂಡ ತನಿಖೆಗೆ ಸಹಕರಿಸ್ತಿದೀವಿ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ದಾರೆ. ನಿನ್ನೆ ರಾತ್ರಿ ಏನು ಮನೆಗೆ ಭೇಟಿ ಕೊಟ್ಟಂತ ಸಂಸದ ಡಿಕೆ ಸುರೇಶ್ ಅವರು ನಾವು ಕಳೆದ 30 ವರ್ಷಗಳಿಂದ ನಡೆಸ್ತಾ ಇರುವಂತಹ ವ್ಯಾಪಾರ ವಹಿವಾಟಿಗೆ ಸಂಬಂಧಪಟ್ಟ ಹಾಗೆ ಎಲ್ಲವೂ ಕೂಡ ವೈಟ್ ಅಂಡ್ ವೈಟ್ ಆಗಿದೆ, ಯಾರು ಬೇಕಿದ್ರು ಪರಿಶೀಲನೆ ನಡೆಸಬಹುದು ಅನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ರು. ಆದ್ರೆ ಮೂಲಗಳ ಮಾಹಿತಿಯ ಪ್ರಕಾರ ಕೇವಲ 2 ಲಾಕರ್ಗಳನ್ನ ಮಾತ್ರ ಓಪನ್ ಮಾಡೋದಕ್ಕೆ ಸಹಕರಿಸಿದ್ದಾರೆ. ಇನ್ನುಳಿದಿರುವಂತಹ 3 ಲಾಕರ್ಗಳನ್ನ ಓಪನ್ ಮಾಡೋದಕ್ಕೆ ಸಹಕರಿಸ್ತಾ ಇಲ್ಲ ಅನ್ನುವಂತ ಮಾತುಗಳು ಕೂಡ ಇತ್ತು. ಈಗಲೂ ಕೂಡ ಐಟಿ ದಾಳಿ ಮುಂದುವರಿತಾ ಇದೆ ಮತ್ತೆ ಯಾವುದೇ ಕಾರಣಕ್ಕೂ ಅಹಿತಕರ ಘಟನೆಗಳು ನಡೀಬಾರದು ಅನ್ನುವಂತಹ ಕಾರಣಕ್ಕಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ವ್ಯವಸ್ಥೆ ಮಾಡಲಾಗಿದೆ. ಏನು ಬೇರೆ ಬೇರೆ ಭಾಗಗಳಿಂದ ಅಭಿಮಾನಿಗಳು ಬರುವಂತಹ ಸಾಧ್ಯತೆ ಇದೆ ಮತ್ತೆ ನೆನ್ನೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ ಪಟ್ಟಿರೋ ಕಾರಣಕ್ಕಾಗಿ ಬಹುತೇಕ ಎಲ್ಲಾ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿ ಪೊಲೀಸ್ ಬಿಗಿ ಬಂದೋಬಸ್ತ್ ಅನ್ನು ಕೂಡ ಏರ್ಪಡಿಸಲಾಗಿದೆ. ಸದ್ಯ ಇದು ಡಿಕೆ ಶಿವಕುಮಾರ್ ಅವರ ಮನೆಯ ಮುಂಭಾಗದಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯ. ಸತತ 26 ಗಂಟೆಗಳಿಂದಲೂ ಐಟಿ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಅಲ್ಲಿರುವಂತಹ ದಾಖಲೆಗಳನ್ನ ಕಲೆ ಹಾಕುವಂಥದ್ದು ಮತ್ತೆ ಅವರಿಗೆ ಸಂಬಂಧಪಟ್ಟಂತಹ ಆಸ್ತಿಯ ವಿವರವನ್ನ ಪಡೆಯುವಂತಹ ಕೆಲಸದಲ್ಲಿ ನಿರತರಾಗಿದ್ದಾರೆ. ಈಗಲೂ ಕೂಡ ಒಳಗಡೆ ಸಚಿವರವರಿಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಎನ್ನುವಂತಹ ಮಾತುಗಳನ್ನ ಸಂಸದ ಡಿಕೆ ಸುರೇಶ್ ಅವರು ಹೇಳಿದ್ರು ಕೂಡ ಎಲ್ಲೋ ಒಂದು ಕಡೆ ಲಾಕರ್ಗಳನ್ನ ಓಪನ್ ಮಾಡೋದಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ ಎನ್ನುವಂತ ಮಾಹಿತಿ ಕೂಡ ಇದೆ. ಯಾರನ್ನೂ ಒಳಗಡೆ ಬಿಡ್ತಾ ಇಲ್ಲ, ಕೇವಲ ಸಂಬಂಧಪಟ್ಟಂತ ಅಧಿಕಾರಿಗಳು ಮತ್ತೆ ತನಿಖೆಗೆ ಪೂರಕವಾಗಿರುವಂತಹ ವ್ಯಕ್ತಿಗಳನ್ನ ಮಾತ್ರ ಒಳಗಡೆ ಬಿಡ್ತಾ ಇದ್ದು ಯಾರನ್ನೂ ಹೊರ ಹೋಗೋದಕ್ಕೆ ಮತ್ತೆ ಒಳ ಹೋಗೋದಕ್ಕೆ ಬಿಡ್ತಾ ಇಲ್ಲ. ಒಂದು ರೀತಿಯಲ್ಲಿ ಎಲ್ಲಾ ಭಾಗಗಳಿಂದಲೂ ಕೂಡ ಅವರನ್ನ ಟ್ಯಾಕಲ್ ಮಾಡಿದ್ದು ತಪ್ಪಿಸಿಕೊಳ್ಳುವಂತಹ ಪ್ರಯತ್ನವಾಗಲಿ ಅಥವಾ ಬೇರೆ ಬೇರೆ ಯಾವುದೇ ರೀತಿಯಾದಂತಹ ಘಟನೆಗಳು ನಡೆಯದಂತೆ ಐಟಿ ಅಧಿಕಾರಿಗಳು ಸುತ್ತುವರೆದಿದ್ದು ಈಗಲೂ ಕೂಡ ದಾಖಲೆಗಳ ಪರಿಶೀಲನೆ ಮುಂದುವರಿತಾ ಇದೆ. ಸ್ಮಿತಾ, ಇನ್ನು ಮೈಸೂರಿನಲ್ಲೂ ಕೂಡ ಡಿಕೆ ಶಿವಕುಮಾರ್ ಅವರ ಮಾವ ತಿಮ್ಮಯ್ಯ ಅವರ ನಿವಾಸದಲ್ಲಿ ರೇಡ್ ಅನ್ನ ನಡೆಸಲಾಗ್ತಾ ಇರೋದು. ಈ ಬಗ್ಗೆ ಅಪ್ಡೇಟ್ ರಾಮ್ ನೀಡ್ತಾರೆ. ರಾಮ್, ಒಂದ್ ರೀತಿಯಲ್ಲಿ ಅಕ್ಷರಶಃ ದಿಗ್ಬಂಧನವನ್ನ ವಿಧಿಸಲಾಗಿದೆ. ತಿಮ್ಮಯ್ಯ ಅವರ ನಿವಾಸದಲ್ಲಿ ಯಾರನ್ನು ಒಳಗೆ ಹೋಗೋಕೆ ಅಥವಾ ಹೊರಗೆ ಬರೋಕೆ ಬಿಡದಲ್ಲೇ ಐಟಿ ಅಧಿಕಾರಿಗಳು ತನಿಖೆಯನ್ನ ಮುಂದುವರೆಸಿರೋದು. ಸೊ ಅಲ್ಲಿಂದ ಏನೆಲ್ಲ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ? ಡಿಕೆ ಶಿವಕುಮಾರ್ ಅವರ ಮಾವ ತಿಮ್ಮಯ್ಯ ಅವರ ಮನೆಯವರಿಗೆ ದಿಗ್ಬಂಧನ ಈಗಲೂ ಸಹ ಮುಂದುವರೆದಿದೆ. ಐಟಿ ಅಧಿಕಾರಿಗಳು ಈಗಲೂ ಸಹ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಬೆಳಗಿನ ತಿಂಡಿ ಸಹ ಹೊರಗಿಂದ ನಡೆಸಿಕೊಂಡು ಅಲ್ಲೇ ತಿಂಡಿಯನ್ನು ಮುಗಿಸಿ ಹಾಗೆ ಪರಿಶೀಲನೆ ಮುಗಿಸೋದಕ್ಕೂ ಸಹ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಅಷ್ಟೇ ಅಲ್ಲ, ಎಷ್ಟು ವ್ಯವಸ್ಥಿತವಾಗಿ ಮತ್ತೆ ಗೌಪ್ಯವಾಗಿ ಈ ಒಂದು ಪರಿಶೀಲನೆ ನಡೀತಾ ಇದೆ ಅಂತ ಹೇಳಿದ್ರೆ ರಾಜ್ಯ ಗುಪ್ತಚರ ದಳದ ಸಿಬ್ಬಂದಿಗಳು ಸಹ ಮನೆಯ ಬಳಿ ಬಂದಿದ್ರು, ಬಾಗಿಲನ್ನು ತಟ್ಟುವಂತಹ ಕೆಲಸವನ್ನು ಸಹ ಮಾಡಿದ್ರು. ಆದ್ರೆ ಯಾವುದೇ ಕಾರಣಕ್ಕೂ ಐಟಿ ಅಧಿಕಾರಿಗಳು ಗುಪ್ತಚರ ದಳದ ಸಿಬ್ಬಂದಿಗೂ ಸಹ ಬಾಗಿಲನ್ನು ತೆಗೆಯಲಿಲ್ಲ ಮತ್ತೆ ಅವರನ್ನು ವಾಪಸ್ಸು ಕಳಿಸುವಂತಹ ಕೆಲಸವನ್ನ ಮಾಡಿದ್ರು. ಕೇವಲ ಹೊರಭಾಗದಲ್ಲಿ ಇದ್ದಂತಹ ಮಾಹಿತಿಯನ್ನು ಆಧರಿಸಿ ರಾಜ್ಯ ಗುಪ್ತಚರ ಸಿಬ್ಬಂದಿಗಳು ಅವರ ಮೇಲಧಿಕಾರಿಗಳಿಗೆ ಮಾಹಿತಿಯನ್ನು ನೀಡುವಂತಹ ಕೆಲಸವನ್ನ ಮಾಡಿದ್ರು. ಅಂದ್ರೆ ಐಟಿ ಅಧಿಕಾರಿಗಳು ಒಳಗಡೆ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ, ಹೊರಭಾಗದಲ್ಲಿ ಮಾಧ್ಯಮದವರಿದ್ದಾರೆ, ಅದನ್ನ ಹೊರತುಪಡಿಸಿ ಯಾವುದೇ ರೀತಿಯಂತಹ ಮಾಹಿತಿ ನಮಗೆ ಸಿಗ್ತಾ ಇಲ್ಲ ಅನ್ನೋ ಒಂದು ಮಾತನ್ನ ಅಪ್ಡೇಟ್ ಅನ್ನ ಮಾಡಿ ಹೋದ್ರು. ಇದೀಗ ನಾವು ಏನು ಐಟಿಗುಂಡ ನಿವಾಸದ ಬಳಿ ಇದ್ದೇವೆ. ಈಗಲೂ ಸಹ ಅಧಿಕಾರಿಗಳಿಗೆ ನೀವು ಇವ್ರನ್ನ ನೋಡ್ತಾ ಇರಬಹುದು, ತಿಮ್ಮಯ್ಯವ್ರನ್ನ ಅವರ ಹೊರಗೆ ಬಂದಿದ್ದಾರೆ, ಅವರಿಗೆ ವಿಚಾರಣೆಯನ್ನು ಮಾಡಿದ್ರು. ಅವರು ಸಹ ನಿನ್ನೆ ಒಂದು ಮಾತನ್ನ ಸ್ಪಷ್ಟಪಡಿಸಿದ್ರು, ನಾನು ಎಲ್ಲ ರೀತಿಯಾಗೂ ಸಹ ಐಟಿ ಅಧಿಕಾರಿಗಳಿಗೆ ಸಹಕಾರ
ಉತ್ತರವನ್ನ ನೀಡ್ತಾ ಇದ್ದೇನೆ. ಮತ್ತೆ ಅವರಿಂದ ಯಾವುದೇ ರೀತಿಯಾದಂತಹ ತೊಂದರೆ ನಮಗೆ ಆಗಿಲ್ಲ. ಅವರು ಕೇಳುವಂತ ಮಾಹಿತಿಯನ್ನ ನೀಡುವಂತ ಕೆಲಸವನ್ನ ಮಾಡ್ತಾ ಇದ್ದೇನೆ. ಮತ್ತೆ ನಾನು ಯಾವುದೇ ರೀತಿಯಾದಂತಹ ತಪ್ಪನ್ನ ನಾವು ಮಾಡಿಲ್ಲ. ಅವರು ಕಾನೂನು ಪ್ರಕಾರ ಏನನ್ನ ಕೇಳ್ತಾ ಇದ್ದಾರೆ ಅದು ಕೊಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಅಂತ ಹೇಳಿ ಬಂದ ದೃಶ್ಯಗಳಲ್ಲೂ ಸಹ ಅವ್ರನ್ನ ನೋಡ್ತಾ ಇರಬಹುದು. ನಿನ್ನೆಯಿಂದನೂ ಸಹ ಅವರು ಐಟಿ ಅಧಿಕಾರಿಗಳಿಗೆ ಎಲ್ಲವನ್ನೂ ಸಹ ಸಹಕರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಐಟಿ ಅಧಿಕಾರಿಗಳು ಯಾವುದೇ ಪ್ರಶ್ನೆಯನ್ನ ಕೇಳಿದ್ರು, ಯಾವುದೇ ಮಾಹಿತಿಯನ್ನ ಕೇಳಿದ್ರು, ಎಲ್ಲವನ್ನೂ ಸಹ ನೀಡ್ತಾ ಇದ್ದೀನಿ ಒಂದು ಮಾತನ್ನ ಹೇಳಿದ್ರು. ಅಷ್ಟೇ ಅಲ್ಲ, ಕಾರ್ಖಾನೆಗಳಿಗೂ ಅವರ ಕಾರ್ಖಾನೆ ಇರುವಂತಹ ಸ್ಥಳಕ್ಕೂ ಸಹ ಐಟಿ ಅಧಿಕಾರಿಗಳು ಅವರನ್ನ ಕರ್ಕೊಂಡು ಹೋಗಿದ್ರು. ಇದೀಗ ಅವರು ಹೊರಗೆ ಬಂದು ನೋಡಿರುವುದನ್ನ ಬಿಟ್ರೆ ಯಾವುದೇ ಕಾರಣಕ್ಕೂ ಯಾರನ್ನೂ ಸಹ ಹೊರಗೆ ಕಳಿಸುವಂತ ಕೆಲಸವನ್ನ ಐಟಿ ಅಧಿಕಾರಿಗಳು ಮಾಡ್ತಾ ಇಲ್ಲ. ಸ್ಮಿತಾ, ಎಸ್, ಇನ್ನು ಆಪ್ತ ಜ್ಯೋತಿಷಿ ದ್ವಾರಕಾನಾಥ್ ಮನೆಯಲ್ಲೂ ಕೂಡ ಐಟಿ ರೇಡ್ ಮುಂದುವರೆದಿರೋದು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್. ದ್ವಾರಕಾನಾಥ್ ಮನೆಯಲ್ಲಿ 4 ಬಾಕ್ಸ್ಗಳು ಪತ್ತೆಯಾಗಿರುವುದು ದಾಖಲೆಗಳಿತ್ತು, ಅದರಲ್ಲಿ ಅನ್ನೋ ಅಪ್ಡೇಟ್ಸ್, ಇದ್ರ ಬಗ್ಗೆ ಏನಾದರೂ ಡೀಟೇಲ್ಸ್ ಸಿಗ್ತಾ ಇದೆಯಾ? ಹಾಗೆ ಐಟಿ ರೇಡ್ ಬಗ್ಗೆ ಏನೆಲ್ಲ ಮಾಹಿತಿಗಳು ಸಿಗ್ತಾ ಇದೆ ಅಲ್ಲಿಂದ? ಸ್ಮಿತಾ, ಈಗಾಗಲೇನು ಬೆಳಗ್ಗೆ 7:30 ಮತ್ತೆ ಒಂದು ಐಟಿ ಅಧಿಕಾರಿಗಳು ಒಂದು ಪರಿಶೀಲನೆ ನಡೆಸ್ತಾ ಇರುವಂಥದ್ದು, ಒಂದು ವಿಚಾರಣೆ ಸಹ ನಡೆಸ್ತಾ ಇರೋದು. ಅದಕ್ಕೆ ಸಂಬಂಧಪಟ್ಟಂತೆ 4 ಬಾಕ್ಸ್ಗಳು ಪತ್ತೆ ಆಗಿತ್ತು. ಅದ್ರಲ್ಲಿ ಪತ್ತೆ ಆಗಿರುವಂಥ ಬಾಕ್ಸ್ಗಳಲ್ಲಿನ ಅಮೂಲ್ಯವಾದ ಡಾಕ್ಯುಮೆಂಟ್ಸ್ಗಳೇನಿತ್ತು ಅದನ್ನ ಈಗಾಗಲೇ ವಶಪಡಿಸಿಕೊಂಡು ಒಂದು ವಿಚಾರಣೆ ಸಹ ನಡೆಸ್ತಾ ಇರುವಂಥ. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಮಾಹಿತಿ ಸಹ ಕಲೆ ಆಗ್ತಿರುವಂಥ ಅಧಿಕಾರಿಗಳು. ಇನ್ನೊಂದು ಕಡೆ ಏನಂತಂದ್ರೆ ಈಗಾಗಲೇ ಅವರ ಮನೆಯಲ್ಲಿರುವಂಥ ಅವರ ಕುಟುಂಬಸ್ಥರ ಒಂದು ವಿಚಾರಣೆ ಸಹ ನಡೀತಾ ಇರೋದು. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಗುರೂಜಿ ಅವರ ಏನು ಕುಟುಂಬಸ್ಥರು ಸಂಬಂಧಿಕರು ಏನಿದ್ದಾರೆ ಅವರ ಒಂದು ಆಸ್ತಿ ವಿವರಗಳನ್ನ ಒಂದು ಪರಿಶೀಲನೆ ಸಹ ನಡೆಸ್ತಾ ಇದೆ. ಯಾಕಂದ್ರೆ ಅವರ ಹೆಸರಲ್ಲಿ ಏನಾದ್ರು ಗುರೂಜಿ ಆಸ್ತಿ ಮಾಡಿ ಇಟ್ಟಿದ್ದಾರೆ ಅನ್ನೋ ಒಂದು ಅನುಮಾನಗಳು ಸಾಕಷ್ಟು ಉಟ್ಕೊಂಡಿದೆ ಅಂತ ಒಂದು ಮಾಹಿತಿ ಸಹ ಲಭ್ಯವಾಗಿದೆ. ಆ ಹಿನ್ನೆಲೆಯಲ್ಲಿ ಐಟಿ ಅಧಿಕಾರಿಗಳು ಸಂಪೂರ್ಣವಾಗಿ ಒಂದು ವಿಚಾರಣೆ ಸಹ ನಡೆಸ್ತಾ ಇರೋ ಜೊತೆಗೆ ಇನ್ನೇನು ಅವರ ಮಕ್ಕಳಿಬ್ರು ಮತ್ತೆ ಸೊಸೆಯರಿಬ್ರು 4 ಜನ ಡಾಕ್ಟರ್ ಆಗಿ ಹಿನ್ನೆಲೆಯಲ್ಲಿ ಪ್ರತಿದಿನ ಏನು ಡ್ಯೂಟಿಗೆ ಹೋಗ್ತಾ ಇದ್ದಾರೆ. ಆದರೆ ನಿನ್ನೆಯಿಂದ ಅವ್ರನ್ನ ಎಲ್ಲಿಗೂ ಹೋಗೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ಲಿಲ್ಲ. ಮತ್ತೆ ಇವತ್ತು ಸಹ ಒಂದು ವಾರ್ನಿಂಗ್ ಮಾಡಿರುವಂಥದ್ದು, ನೀವು ಯಾವುದೇ ರೀತಿಯಾದ ವಿಚಾರಣೆ ಮುಗಿಯುವವರೆಗೆ ಹೊರಗೂ ಸಹ ಹೋಗಂಗಿಲ್ಲ, ಕೆಲಸಕ್ಕೂ ಹೋಗಂಗಿಲ್ಲ ಅಂತ ಒಂದು ಮಾಹಿತಿ ಸಹ ನೀಡಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅವರ ಬ್ಯಾಂಕ್ ವಿವರಗಳನ್ನು ಚೆಕ್ ಮಾಡ್ತಾ ಇದ್ದಾರೆ ಅಂತ ಒಂದು ಮಾಹಿತಿ ಲಭ್ಯವಾಗಿದೆ. ಏನಂದ್ರೆ ಅಲ್ಲಿ ಐಟಿ ಅಧಿಕಾರಿಗಳು ನಿನ್ನೆ ರಾತ್ರಿ ಇದ್ದಂಥ ಅಧಿಕಾರಿಗಳು ಅಲ್ಲೇ ಇರೋದು, ಮತ್ತೆ ಈಗ ಅಧಿಕಾರಿಗಳು ಮತ್ತು ಮಹಿಳಾ ಅಧಿಕಾರಿಗಳು ಬಂದು ತಿಂಡಿನೂ ಅಲ್ಲೇ ತರಿಸ್ಕೊಂಡು ಈಗಾಗಲೇ ಹಂಗೇನೆ ಕಂಟಿನ್ಯೂ ಒಂದು ಇನ್ವೆಸ್ಟಿಗೇಷನ್ ಮುಗಿಸ್ತಾ ಇರುವಂಥದ್ದು. ಮತ್ತು ಜೊತೆಗೆ ಈಗಾಗಲೇ ಗುರೂಜಿ ಅವ್ರನ್ನ ಮತ್ತೆ ವಿಚಾರಣೆಗೆ ಒಳಪಡಿಸುವ ಸಾಧ್ಯತೆ ಇದೆ ಅಂತೇಳಿ ಈಗಾಗಲೇ ಐಟಿ ಮೂಲಗಳಿಂದ ಮಾಹಿತಿ ಲಭ್ಯವಿದೆ. ಯಾಕಂದ್ರೆ ಅವರ ಕುಟುಂಬಸ್ಥರು ಮತ್ತು ಸಂಬಂಧಿಕರ ಒಂದು ಆಸ್ತಿ ವಿವರಗಳನ್ನು ಮತ್ತೆ ಈಗಾಗಲೇ ಬ್ಯಾಂಕ್ ಬ್ಯಾಲೆನ್ಸ್ಗಳು ಮತ್ತು ಬ್ಯಾಂಕ್ ಡೀಟೇಲ್ಸ್ಗಳನ್ನ ಪರಿಶೀಲಿಸುತ್ತಿರುವಂಥ ಐಟಿ ಅಧಿಕಾರಿಗಳು. ಅದೆಲ್ಲ ಪರಿಶೀಲನೆ ನಂತರದಲ್ಲಿ ಏನಾದರೂ ಅವರಿಗೆ ಐಟಿ ಅಧಿಕಾರಿಗಳಿಗೆ ಏನಾದ್ರು ಸಾಕಷ್ಟು ಅನುಮಾನಗಳು ಮತ್ತೆ ಇಲ್ಲಾಂದ್ರೆ ವೇರಿಯೇಷನ್ ಏನಾದರೂ ಬಂದರೆ ಆ ಹಿನ್ನೆಲೆಯಲ್ಲಿ ಅವರನ್ನ ಮತ್ತಷ್ಟು ವಿಚಾರಣೆಗೆ ಒಳಪಡಿಸುವ ಎಲ್ಲ ರೀತಿಯ ಸಾಧ್ಯತೆ ಇದೆ. ಈಗಾಗಲೇ ಮತ್ತೆ ಅವರ ಕುಟುಂಬಸ್ಥರ ಒಂದು ವಿಚಾರಣೆ ನಡೀತಾ ಇದೆ ಅಂತೇಳಿ ಈಗ ಉನ್ನತ ಮೂಲಗಳಿಂದ ಏನು ಟಿವಿ ನನಗೆ ಒಂದು ಮಾಹಿತಿ ಸಹ ಲಭ್ಯವಾಗಿರೋದು. ಸ್ಮಿತಾ, ರೈಟ್, ಧನ್ಯವಾದ ಸುನಿಲ್. ಹಾಗೆ ಆನಂದ್ ಬುರ್ಲಿ ಹಾಗೆ ರಾಮ್ ಕೂಡ ಮಾಹಿತಿಯನ್ನ ನೀಡ್ತಾ ಇದ್ರು. ಧನ್ಯವಾದ ಇಬ್ಬರಿಗೂ ಕೂಡ. ಇನ್ನು ಐಟಿ ದಾಳಿ ಮುಂದುವರೆದಿದೆ. ಸತತ 24 ಗಂಟೆಗೂ ಅಧಿಕ ಸಮಯ ಕಳೆದಿದ್ರೂ ಕೂಡ ಐಟಿ ಅಧಿಕಾರಿಗಳು ಇನ್ನೂ ಪರಿಶೀಲನೆಯನ್ನ ಮುಂದುವರೆಸಿದ್ದಾರೆ. ಇದರ ಮತ್ತಷ್ಟು ಕ್ಷಣದ ಅಪ್ಡೇಟ್ಸ್ ನಿಮ್ಮ ಮುಂದೆ ಚಿಕ್ಕದೊಂದು ಬ್ರೇಕ್ನ ನಂತರ.